ಸಿದ್ಧಗಂಗೆ ಎಂದರೆ ಕೇವಲ ಭಕ್ತಿಯಲ್ಲ, ಸಿದ್ಧಗಂಗೆ ಎಂದರೆ ಒಂದು ಶಕ್ತಿ. ಇವ ಒಬ್ಬ ಮಹಾನ್ ಪುರುಷ, ಹುಟ್ಟುತ್ತಲೇ ಸಿದ್ಧರಾದವರಲ್ಲ ಅಥವಾ ಲೀಲೆಗಾಗಿ ಅವತರಿಸಿದವರಲ್ಲ. ಅವರಲ್ಲಿರುವಂತಹ ಶಕ್ತಿಯೆಲ್ಲ ಸ್ವಸಾಮರ್ಥ್ಯದಿಂದ ಸಾಧಿಸಿಕೊಂಡಂಥದ್ದು, ಕಾಯಕ ದಾಸೋಹದಿಂದ ದೊರೆತದ್ದು. ತಮ್ಮನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಿಸಿಕೊಂಡು ನಿಸ್ವಾರ್ಥ ಸೇವೆಗೈದು ದೈವತ್ವಕ್ಕೆ ಏರಿದ ಸೀಮಾ ಪುರುಷ ನಮ್ಮ ಆರಾಧ್ಯ ದೈವ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು. ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಬಾಲ್ಯ ಜೀವನದಿಂದ ಅವರ ಅಂತಿಮ ಯಾತ್ರೆಯವರೆಗೂ ನಡೆದಂತಹ ಕೆಲವು ಘಟನಾವಳಿಗಳನ್ನು ಹಾಡಿನ ಮೂಲಕ, ನೃತ್ಯದ ಮೂಲಕ, ಪರಿಚಯದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿಗಳು. ನಿಮಗೀಗಾಗಲೇ ಗೊತ್ತಿದೆ, ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಯಾವ ಊರಿನವರು? ಎಷ್ಟು ಜನಕ್ಕೆ ಗೊತ್ತೋ? ಯಾವ ಊರಿನವರು? ವೀರಾಪುರ. ವೀರಾಪುರದಲ್ಲಿ ಜನಿಸಿದಂತಹ ಒಂದು ಮಹಾನ್ ಕಾಯಕ ಯೋಗಿ ತುಮಕೂರಿಗೆ ಬಂದು ತುಮಕೂರಿನ ನಡೆದಾಡುವ ದೇವರು, ವಿಶ್ವವಿಖ್ಯಾತವಾದಂತಹ ಸಿದ್ಧಗಂಗೆಯ ಕಾಯಕ ಪುರುಷ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಅವರ ಜೀವನ ಚರಿತ್ರೆಯನ್ನ ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮ ಮುಂದೆ ಇಡಲು ಬರ್ತಾ ಇದ್ದಾರೆ. ವಸ್ತು ಪ್ರದರ್ಶನ ಆವರಣದಲ್ಲಿರುವಂತಹ ಶ್ರೀ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು. ಈ ಒಂದು ಕಾರ್ಯಕ್ರಮದ ಅಂತ್ಯದಲ್ಲಿ ಎಲ್ಲ ಶಿಕ್ಷಕರು ವೇದಿಕೆಗೆ ಬಂದು ಒಂದು ಫೋಟೋಗಾಗಿ ಕರೀತಾ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಆಲ್ ದ ಚಿಲ್ಡ್ರನ್ ಆಫ್ ಬಸವೇಶ್ವರ ಹೈಯರ್ ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ ಆನ್ ಸ್ಟೇಜ್. ಸದ್ದು ಗದ್ದಲವಿಲ್ಲದ ಗದ್ದಿಗೆ ಏರಿದಂತಹ ನಮ್ಮ ಮಹಾನ್ ಕಾಯಕ ಯೋಗಿಯ ಒಂದು ಜೀವನ ಚರಿತ್ರೆ ನಿಮ್ಮ ಮುಂದೆ ಸದ್ದು ಗದ್ದಲವಿಲ್ಲದೆ ವೀಕ್ಷಿಸಬೇಕಾಗಿ ನನ್ನ ಕೋರಿಕೆ. ಬಂತಮ್ಮ ಹುಂಗಿರಣ ಬಂತಮ್ಮ, ಕೈಲಾಸದಿಂದ ಜ್ಞಾನ ಜ್ಯೋತಿ ಧರೆಗಿಳಿದು ಬಂತಮ್ಮ. ಧರೆಯ ಬೆಳಗಲು ಶಿವನ ಅಂಶ ಶಿಶುವಾಗಿ ಬಂತಮ್ಮ. ವೀರಾಪುರದ ಪುಣ್ಯದ ತಾಣದಿ ಹೊಂದಿ ಗೌಡರ ಮನೆಯಲ್ಲಿ ಸಾಧ್ವಿ ಶಿರೋಮಣಿ ದಾಸ
ದಾಸೋಹದ ಗಣಿ ಗಂಗಮ್ಮನವರ ಗರ್ಭದಲ್ಲಿ ಜನಿಸಿತು ಮಗುವು ಸುಂದರ ಮಗವು ಸೂರ್ಯ ಚಂದ್ರರ ಕಾಂತಿಯಂತೆ ಕಿರಣ ಬಂತಮ್ಮ ಹೊಂಗಿರಣ ಬಂತಮ್ಮ ಕೈಲಾಸದಿಂದ ಜ್ಞಾನ ಜ್ಯೋತಿ ಧರೆಗಿಳಿದು ಬಂತಮ್ಮ ಧರೆಯ ಬೆಳಗಲು ಶಿವನ ಅಂಶ ಶಿಶುವಾಗಿ ಬಂತಮ್ಮ ಗಂಧನ ನೋಡಿ ಸಂಭ್ರಮದಿ ಜೋಗುಳ ಹಾಡಿ ಶಿವಣ್ಣ ಎಂದು ಕರೆದರು ಈ ಗಂಧನಿಗೆ ತೊಟ್ಟಿಲಲ್ಲಿ ತೂಗಿ ನಲಿದರು ಬಾನನ್ನ ಚುಕ್ಕಿ ಎಣ್ಣೆಯ ಮುಕ್ಕಿ ಸೂರ್ಯ ಚಂದ್ರರ ಕಣ್ಣನ್ನು ಕುಕ್ಕಿ ಬಾನನ್ನ ಚಿನ್ನ ಜೋಜೋ ಬಾನನ್ನ ರನ್ನ ಜೋಜೋ ಬಾನನ್ನ ಚಿನ್ನ ಜೋಜೋ ಬಾನನ್ನ ರನ್ನ ಜೋಜೋ ಹುಣ್ಣಿಮೆಯ ಚಂದ್ರನಂತೆ ಶಿಶು ಬೆಳೆದು ಬಾಲಕನಾಗಿ ತಾಯಿ ಪ್ರೀತಿಯಲ್ಲಿ ಬೆಳೆದನು ಭಕ್ತಿಯ ಸಾರ ಅಮೃತದ ಸಿಹಿಯ ಸವಿದನು ಭಕ್ತಿಯ ಮೊಳಕೆ ಚಿಗುರಿತ್ತು ವಿನಯಶೀಲತೆ ತುಂಬಿತ್ತು ಕೂಲಿ ಮಠದಲ್ಲಿ ವಿದ್ಯೆಯನ್ನು ಕಲಿಯುತ್ತ ಬೆಳೆದನು ಬಾಲಕನು ತುಂಟಾಟ ಆಡಿ ಬೆಳೆದು ನಿಲ್ಲದನು ಅಮ್ಮನ ಸಾತ್ವಿಕ ಭಾವನೆಗಳನ್ನು ತನ್ನಲ್ಲೂ ಮೈಗೂಡಿಸಿಕೊಂಡು ಕಿರಣ ಬಂತಮ್ಮ ಹೊಂಗಿರಣ ಬಂತಮ್ಮ ಶಿವಕುಮಾರರ ರೂಪದಿ ಶಿವನ ಅಂಶವು ಬಂತಮ್ಮ ಶಿವಕುಮಾರರ ರೂಪದಿ ಶಿವನ ಅಂಶವು ಬಂತಮ್ಮ ಶಿವಾಯ ನಮಃ. ಶಿವನಾಮ ಕೀರ್ತನೆಯೊಂದೇ ತನ್ನೊಡಲ ಉಸಿರು ಎಂದು ಸನ್ಮಾರ್ಗದಲ್ಲಿ ನಡೆಯುತ್ತಾ ಶಿವ ಪೂಜೆ ಸೇವೆ ದಿನನಿತ್ಯ ಬಿಡದೆ ಮಾಡುತ್ತಾ ವಿದ್ಯೆಯಲ್ಲಿ ಜ್ಞಾನಿ ಎನಿಸಿ ಕಾಯಕದಿ ಶ್ರದ್ಧೆಯನ್ನಿರಿಸಿ ಎಲ್ಲರ ಸ್ನೇಹ ಗಳಿಸುತ್ತಾ ಪರ ಸೇವೆಗೈದು ಸದ್ಗುಣದ ಭಾವ ತೋರುತ್ತ ಮಾತೃವಿಯೋಗದಿ ದುಃಖಿಸುತ್ತ ಸೋದರಿಯಾಶ್ರಯ ಪಡೆಯುತ್ತ ನಾಗವಲ್ಲಿಯ ಗ್ರಾಮದಲ್ಲಿ ಮುಂದಿನ ಶಿಕ್ಷಣ ಪಡೆಯುತ್ತ ಚೈತನ್ಯ ಮೂರ್ತಿಯಾಗಿ ನಿಲ್ತನು 1922ರಲ್ಲಿ ತುಮಕೂರಿಗೆ ಬಂದ ಶಿವಣ್ಣ ಅಲ್ಲಿನ ಸರ್ಕಾರಿ ಹೈಸ್ಕೂಲಿಗೆ ಸೇರಿದ. ಒಂದು ಕೊಠಡಿಯನ್ನು ಬಾಡಿಗೆಗೆ ಹಿಡಿದು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡುತ್ತಾ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಂದುವರಿಸಿದ. ಆಗಲೇ ಸಿದ್ಧಗಂಗಾ ಕ್ಷೇತ್ರದ ನಿಕಟ ಪರಿಚಯ ಶಿವಣ್ಣನಿಗೆ ಆಗತೊಡಗಿತು. ಆಗಾಗ ಸಿದ್ಧಗಂಗೆಯ ಭೇಟಿ ಮಾಮೂಲಾಯಿತು. ದಿನ ಕಳೆದಂತೆ ಶಿವಣ್ಣನಿಗೆ ಸಿದ್ಧಗಂಗೆಯ ಮೇಲಿನ ಮಮತೆ ಅಧಿಕವಾಗತೊಡಗಿತು.
ಉದ್ಧಾನಯತಿಗಳ ಉತ್ತರಾಧಿಕಾರಿ ಶ್ರೀ ಮರುಳಾರಾಧ್ಯರು ಆಪ್ತರಾದರು. ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಮುಗಿಸಿದ ಶಿವಣ್ಣನಿಗೆ ಒಬ್ಬನೇ ಕೊಠಡಿಯಲ್ಲಿ ಇರುವುದು ಕಷ್ಟವಾಯಿತು. ಶಿವಣ್ಣ ಸಿದ್ಧಗಂಗಾ ಮಠದಲ್ಲಿ ಉದ್ಧಾನಯತಿಗಳು ಆರಂಭಿಸಿದ್ದ ವಸತಿ ಶಿಕ್ಷಣ ವ್ಯವಸ್ಥೆಯ ಪ್ರಯೋಜನ ಪಡೆಯಬೇಕೆಂದು ಆಸೆಪಟ್ಟಿದ್ದ. ಪ್ರವೇಶ ಸಿಗದೆ ತೊಳಲಾಡಿದ್ದು. 4 ತಿಂಗಳ ನಂತರ ಯತಿಗಳು ಶಿವಣ್ಣನಿಗೆ ಪ್ರವೇಶ ನೀಡಿದ್ದು. ಅದಾದ 4 ತಿಂಗಳೊಳಗೆ ಶಿವಣ್ಣ ತನ್ನ ನಡವಳಿಕೆಯಿಂದ ಮಠದಲ್ಲಿ ಜನಪ್ರಿಯರಾಗಿದ್ದು. ಕಾಲಚಕ್ರ ಸರಿದಂತೆ ಆ ಮಠಾಧೀಶರೇ ಆಗಿದ್ದು ಈಗ ಇತಿಹಾಸ. ಶಿವಣ್ಣ ಶ್ರೀ ಶಿವಕುಮಾರ ಸ್ವಾಮೀಜಿಯಾಗಿ ದೀಕ್ಷೆ ಪಡೆದು ತನು ಮನ ಧನವನ್ನು ಸಮಾಜದ ಉನ್ನತಿಗೆ ಸವೆಸಿ ಶತಮಾನ ಕಳೆದರೂ ಚಟುವಟಿಕೆ ಚಿಲುಮೆಯಾಗಿ ಆಸ್ತಿಕರಿಗೆ ಮಾರ್ಗದರ್ಶಕರಾಗಿ ದೇಶದ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷಿತಿಜದಲ್ಲಿ ಸದಾ ಬೆಳಗುವ ನಕ್ಷತ್ರವಾಗಿ ಮಿನುಗುತ್ತಿರುವುದು ಸೂರ್ಯನಷ್ಟೇ ಪ್ರಖರ ಸತ್ಯ. ಕರುನಾಡ ಜನತೆಗೆ ಆಘಾತಕಾರಿ ಸುದ್ದಿ.
ನಡೆದಾಡುವ ದೇವರು ಲಕ್ಷಾಂತರ ಅನಾಥ ಮಕ್ಕಳ ಪಾಲಿನ ದೇವರೇ ಆಗಿದ್ದ ಕರುನಾಡಿನ ಸಂತ ಶಿರೋಮಣಿ ಸಿದ್ಧಗಂಗಾ ಮಠಾಧೀಶರಾಗಿದ್ದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಲಿಂಗೈಕ್ಯರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ನಡೆದಾಡುವ ದೇವರನ್ನು ಕಳೆದುಕೊಂಡ ಕರುನಾಡು ಕಂಗಾಲು. ನಡೆದಾಡಿದ ದೇವರೇ, ಶತಮಾನದ ಸಂತರೇ, ಮನುಕುಲದ ಕೀರ್ತಿ ನೀವು, ಮಹಾಮಹಿಮರೇ, ಶಾಂತಿಯ ದೂತರೇ, ಸರಳತೆಯ ಶ್ರೇಷ್ಠರೇ, ನಿರಾಭಾರಿ ಗುರುವು ನೀವು, ಜ್ಞಾನಯೋಗಿಯೇ, ಗುರುವೆ ನೀವೇ ನಮ್ಮ ಬೆಳಕು, ಅಮರ ಎಂದು ನಿಮ್ಮ ಬದುಕು, ಹೊರಟಿರ ದೇಹ ತ್ಯಜಿಸಿ ದೇವಲೋಕಕ್ಕೆ, ದಿವ್ಯ ಲೋಕಕ್ಕೆ, ದಿವ್ಯ ಲೋಕಕ್ಕೆ, ದೇವಲೋಕಕ್ಕೆ. डॉक्टर श्री श्री शिवकुमार महास्वामी जी के, डॉक्टर श्री श्री शिवकुमार महास्वामी जी के, डॉक्टर श्री श्री ಶಿವಕುಮಾರ ಸ್ವಾಮಿ ಜಿ ಕೆ. ಪರಮ ಪೂಜ್ಯರ ಜೀವನ ಚರಿತ್ರೆಯನ್ನ ಅತ್ಯುತ್ತಮವಾಗಿ ನಮಗೆ ಉಣಬಡಿಸಿದ ಶ್ರೀ ಬಸವೇಶ್ವರ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಇದಕ್ಕೆ ಶ್ರಮಪಟ್ಟಂಥ ಎಲ್ಲ ಮುಖ್ಯ ಶಿಕ್ಷಕರು, ಶಿಕ್ಷಕರ ವೃಂದದವರಿಗೆ ತುಂಬು ಹೃದಯದ ಧನ್ಯವಾದಗಳು. ತಮ್ಮ ಮೇಲೆ ಪರಮ ಪೂಜ್ಯರ ಆಶೀರ್ವಚನ ಯಾವಾಗಲೂ ಸಹ ಇರುತ್ತೆ, ಅದು ಸದಾ ನಿಮ್ಮನ್ನು ಕಾಪಾಡಲಿ ಹೇಳ್ತಾ ಧನ್ಯವಾದಗಳು. 9H 8G 10F 10T ಎಲ್ಲರೂ ಊಟಕ್ಕೆ ಬಳಸಕ್ಕೆ ಹೋಗ್ಬೇಕು. ಅಯ್ಯರ್ ಶ್ರೀ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ತುಂಬು ಹೃದಯವಾದ ಧನ್ಯವಾದಗಳು ನೀಡ್ತಾ ಇದ್ದೀವಿ. ಮಕ್ಕಳಿಗೆ ಅತ್ಯುತ್ತಮವಾದ ತರಬೇತಿಯನ್ನು ಕೊಟ್ಟು ಅವರ ಭಕ್ತಿ ಸಮರ್ಪಣೆಯನ್ನು ನೃತ್ಯದ ಮುಖಾಂತರ ಮಾಡಿರತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರಿಗೂ